ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಇಂಡಿಯಾ ಪೋಲ್ಸ್ ಆಪ್ ನಲ್ಲಿ ನಾವು ಅಲ್ಲಿ ಅರ್ನ್ ಮಾಡಿರುವಂತಹ ರಿವಾರ್ಡ್ಸ್ ಪಾಯಿಂಟ್ಸ್ ಗಳನ್ನ ಯಾವ ರೀತಿ ನಾವು ರಿಡೀಮ್ ಮಾಡಿ ಅದರ ಒಂದು ಕ್ಯಾಶ್ ಅಥವಾ ಅಮೌಂಟ್ ಅನ್ನ ಯಾವ ರೀತಿ ನಾವು ಪಡ್ಕೊಳ್ಳೋದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಅಲ್ಲಿ ಯಾವ ರೀತಿ ನಾವು ಅಲ್ಲಿ ನಾವು ಸರ್ವೆ ಮಾಡೋದ್ರ ಮೂಲಕ ನಾವು ಅಲ್ಲಿ ಪಾಯಿಂಟ್ಸ್ ಗಳನ್ನ ಅರ್ನ್ ಮಾಡಿರ್ತೀವಿ. ಆ ಒಂದು ಪಾಯಿಂಟ್ಸ್ ಗಳನ್ನ ನಾವು ಯಾವ ರೀತಿಯಲ್ಲಿ ವಿಡ್ರಾ ಮಾಡ್ಕೋಬಹುದು ಅಥವಾ ಮಿನಿಮಮ್ ಪಾಯಿಂಟ್ಸ್ ಗಳು ಎಷ್ಟು ಬೇಕು, ಯಾವ ರೀತಿ ಪ್ರೊಸೆಸ್ ಇರುತ್ತೆ, ಎಷ್ಟು ಸಮಯ ತಗೊಳುತ್ತೆ, ಎಲ್ಲನೂ ಕೂಡ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಂಡಿಯಾ ಪೋಲ್ಸ್ ಆ್ಯಪ್ನ ಓಪನ್ ಮಾಡ್ತೀನಿ. ಅಲ್ಲಿ ನಾನು ಎಷ್ಟು ಪಾಯಿಂಟ್ಸ್ಗಳನ್ನ ಅರ್ನ್ ಮಾಡಿದ್ದೀನಿ, ಯಾವ ರೀತಿ ಎಷ್ಟು ಪಾಯಿಂಟ್ಸ್ಗಳಿಗೆ ಎಷ್ಟು ಅಮೌಂಟ್ ಬರುತ್ತೆ ಎಲ್ಲವನ್ನು ಕೂಡ ನಾನು ಇವತ್ತು ತೋರಿಸ್ತೀನಿ. ನೋಡಿ, ಇಂಡಿಯಾ ಪೋಲ್ಸ್ ಆ್ಯಪ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಬಂದಿದೆ. ಮೇಲ್ಗಡೆ 3 ಲೈನ್ಸ್ ಇರುತ್ತೆ, 3 ಗೆರೆಗಳು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಗೆರೆಗಳ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಇಲ್ಲಿ ನೋಡಿ, ಈ ರೀತಿ ಡ್ಯಾಶ್ ಬೋರ್ಡ್ ಇಲ್ಲಿ ಓಪನ್ ಆಗಿದೆ. ಇಲ್ಲಿ ಮೈ ರಿವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನಾವು ಅರ್ನ್ ಮಾಡಿರುವಂಥ ಇಲ್ಲಿ ನೋಡಿ, ನಾವು ಅರ್ನ್ ಮಾಡಿರುವಂಥ ಪಾಯಿಂಟ್ಸ್ಗಳು ಇಲ್ಲಿ ನೋಡ್ಬೋದು. 105 ಪಾಯಿಂಟ್ ನಾವು ಸರ್ವೆ ಮೂಲಕ ಅರ್ನ್ ಮಾಡಿದ್ದೀವಿ. ಟೋಟಲ್ ಪಾಯಿಂಟ್ಸ್ 105 ಪಾಯಿಂಟ್ಸ್ ಇದೆ. ಇವುಗಳನ್ನ ನಾವು ರಿಡೀಮ್ ಮಾಡಬೇಕಂದ್ರೆ ಇಲ್ಲಿ ಮಿನಿಮಮ್ 100 ಪಾಯಿಂಟ್ಸ್ ಬೇಕು ಸ್ನೇಹಿತರೆ ರಿಡೀಮ್ ಮಾಡೋದಕ್ಕೆ. ಅದಕ್ಕಾಗಿ ಇಲ್ಲಿ ಲೆಫ್ಟ್ ಇಲ್ಲಿ 105 ಪಾಯಿಂಟ್ಸ್ ಆಗಿದೆ. ನಂತರದಲ್ಲಿ ರಿಡೀಮ್ ಪಾಯಿಂಟ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಪಾಯಿಂಟ್ಸ್ ಅಂತ ಇದೆ ಸ್ನೇಹಿತರೆ. ಇಲ್ಲಿ ಎಷ್ಟು ಪಾಯಿಂಟ್ ಅನ್ನೋದನ್ನು ನಾವು ಎಂಟರ್ ಮಾಡಬೇಕಾಗುತ್ತೆ. 105 ಪಾಯಿಂಟ್ಸ್. ನಂತರದಲ್ಲಿ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಏನಾದರೂ ಒಂದು ಬರಿತೀನಿ. ಏನಾದರೂ ಬರೆದ್ಬಿಟ್ಟು ನಂತರದಲ್ಲಿ ಕೆಳಗಡೆ ಪೇಮೆಂಟ್ ಮೋಡ್ ಅಂದರೆ ನೀವು ಯಾವ ರೀತಿಯಲ್ಲಿ ಆ ಒಂದು ಪೇಮೆಂಟ್ನ ತಗೋತೀರಾ ಅಂತ ಹೇಳ್ತಾ ಇದೆ. ಇಲ್ಲಿ ಸ್ನೇಹಿತರೆ, ಇಲ್ಲಿ ಕ್ಯಾಶ್ ರೀತಿಯಲ್ಲಿ ಅಮೌಂಟ್ ಅನ್ನೋದು ಸಿಗೋದಿಲ್ಲ, ನಮ್ಮ ಅಕೌಂಟಿಗೆ ಬರೋದಿಲ್ಲ ಸ್ನೇಹಿತರೆ. ಇಲ್ಲಿ ಫೋನ್ಪೇ ಗಿಫ್ಟ್ ಕಾರ್ಡು, ಗೂಗಲ್ ಪೇ, ಫ್ಲಿಪ್ಕಾರ್ಟು, ಇಲ್ಲಿ ಕೆಲವೊಂದಿಷ್ಟು ಗಿಫ್ಟ್ ಕಾರ್ಡ್ಗಳನ್ನ ಕೊಟ್ಟಿದ್ದಾರೆ. ಅಮೆಝಾನ್ ಗಿಫ್ಟ್ ಕಾರ್ಡ್ ಕೂಡ ಇದೆ. ಇದರಲ್ಲಿ ಯಾವುದಾದ್ರೂ ಒಂದು ಗಿಫ್ಟ್ ಕಾರ್ಡ್ ರೀತಿಯಲ್ಲಿ ನಾವು ಅದನ್ನು ತಗೋಬೇಕಾಗುತ್ತೆ. ತೊಗೊಂಡ್ಬಿಟ್ಟು ಅಲ್ಲಿ ಶಾಪಿಂಗ್ ಮಾಡಿಬಿಟ್ಟು ನಾವು ಅದನ್ನು ರಿಡೀಮ್ ಮಾಡ್ಕೋಬಹುದು. ಈ ಒಂದು ಗಿಫ್ಟ್ ಕಾರ್ಡನ್ನು ನಾನು ಇಲ್ಲಿ ಫ್ಲಿಪ್ಕಾರ್ಟ್ ಗಿಫ್ಟ್ ಕಾರ್ಡನ್ನ ನಾನು ತಗೋತೀನಿ ಸ್ನೇಹಿತರೆ. ನೀವು ಬೇಕಾದರೆ ಅಮೆಝಾನ್ ಕೂಡ ತಗೋಬಹುದು. ಅಮೆಝಾನ್ ತೊಗೊಂಡ್ರು ಕೂಡ ರೀಚಾರ್ಜ್ ಹಾಗೂ ಬಿಲ್ ಪೇಮೆಂಟ್ನಲ್ಲೂ ಕೂಡ ಅದನ್ನು ಯೂಸ್ ಮಾಡ್ಕೋಬಹುದು. ನಂತರದಲ್ಲಿ ರಿಡೀಮ್ ಅಂತ ನಾನು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ನಾನು 105 ಪಾಯಿಂಟ್ ಹಾಕಿದ್ದೆ, ಅದು ಬರಲ್ಲ ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ಯಾವ್ಯಾವ ರೀತಿಯಲ್ಲಿ 125, 75, 100, 125 ಈ ರೀತಿ ಹಾಕಬೇಕಾಗುತ್ತೆ ಅಂತ ಹೇಳ್ತಾ ಇದೆ. 105 ನಾವು ಹಾಕೋಕ್ಕೆ ಬರಲ್ಲ, ಅದಕ್ಕಾಗಿ ನಾನು 100 ಪಾಯಿಂಟ್ಸ್ ಮಾತ್ರ ಹಾಕ್ತೀನಿ. ನಂತರದಲ್ಲಿ ಇಲ್ಲಿ ರಿಡೀಮ್ ಪಾಯಿಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಸಕ್ಸಸ್ ಅಂತ ಬರ್ತಾ ಇದೆ ಸ್ನೇಹಿತರೆ. ಅಂದರೆ ನಾವು ರಿಡೀಮ್ಗೆ ಹಾಕಿರುವಂಥ ಕಾಯಿನ್ಸ್ಗಳು ರಿಡೀಮ್ನಲ್ಲಿ ಹೋಗಿದೆ. ಅಂದರೆ ರಿಡೀಮ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇಲ್ಲಿ ಇಮೇಲ್ ಬಂದಿದೆ ನೋಡಿ ಸ್ನೇಹಿತರೆ, ವೋಚರ್ ರಿಡೀಮ್ಷನ್ ರಿಕ್ವೆಸ್ಟ್, ಅಂದರೆ ರಿಕ್ವೆಸ್ಟ್ನ ತಗೊಂಡಿದ್ದೀವಿ ಅಂತ ಹೇಳ್ತಾ ಇದೆ. ಇಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋಣ. ನೋಡಿ, ಇಲ್ಲಿ ಗ್ರೀಟಿಂಗ್ಸ್ ಫ್ರಮ್ ಇಂಡಿಯಾ ಪೋಲ್ಸ್, ಇವರ ಒಂದು ಇಲ್ಲಿ ಟೈಮಿಂಗ್ ಕೊಟ್ಟಿದ್ದಾರೆ ನೋಡಿ. ಅಂದರೆ 7 ವರ್ಕಿಂಗ್ ಡೇಸ್ ಬೇಕು. ಫ್ಲಿಪ್ಕಾರ್ಟ್ಗೆ 7 ವರ್ಕಿಂಗ್ ಡೇಸು, ಗೂಗಲ್ ಪೇ ಗಿಫ್ಟ್ ಕಾರ್ಡ್ಗೆ 7 ವರ್ಕಿಂಗ್ ಡೇಸು, ಈ ರೀತಿ ಒಂದು ಫೋನ್ಪೇ ಗಿಫ್ಟ್ ಕಾರ್ಡ್ಗೆ ಸ್ವಲ್ಪ ಜಾಸ್ತಿ ಟೈಮಿಂಗ್. ಈ ರೀತಿ ಇಷ್ಟು ಸಮಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಂತರದಲ್ಲಿ ನಾನು ಇಷ್ಟಕ್ಕೆ ನಾನು ಡಿಸ್ಕನೆಕ್ಟ್ ಮಾಡಿದೆ. ನಂತರದಲ್ಲಿ 5 ರಿಂದ 6 ದಿನದ ನಂತರದಲ್ಲಿ ನನಗೆ ಮತ್ತೊಂದು ಇಮೇಲ್ ರಿಸೀವ್ ಆಯಿತು. ಇಲ್ಲಿ ನೋಡ್ಬೋದು, ಇಂಡಿಯಾ ಪೋಲ್ಸ್ ಡೆಲಿವರ್ಡ್ ಅಂತ ಇಲ್ಲಿ ನೋಡಿ ಗಿಫ್ಟ್ ಕಾರ್ಡ್ ನಂಬರ್ ಬಂದಿದೆ. ಇದ್ರ ಮೇಲೆ ನಾನು ಒಂದು 5 ರಿಂದ 6 ದಿನದ ನಂತರದಲ್ಲಿ ನಿಮಗೆ ರಿಸೀವ್ ಆಯಿತು. ಇಲ್ಲಿ ಮೆಸೇಜ್ ಕೂಡ ಬಂದಿದೆ ನೋಡಿ, ಈ ರೀತಿ ನಿಮ್ಮ ಫ್ಲಿಪ್ಕಾರ್ಟ್ ಗಿಫ್ಟ್ ವೋಚರ್ ಅನ್ನೋದು ರೆಡಿ ಆಗಿದೆ ಅಂತ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ನೋಡಿ, ಕಂಗ್ರ್ಯಾಚುಲೇಷನ್ಸ್ ಅಂತ ಬರ್ತಾ ಇದೆ. ಕೆಳಗಡೆ 100 ರೂಪೀಸ್ ಒಂದು ಕಲೆಕ್ಟ್ ವೋಚರ್ ಅಂತ ಬರ್ತಾ ಇದೆ. 100 ಕಾಯಿನ್ಸ್ಗೆ 100 ರೂಪೀಸ್ನ ಗಿಫ್ಟ್ ಕಾರ್ಡ್ನ ಅವರು ಕಳಿಸಿದ್ದಾರೆ. ಇಲ್ಲಿ ರಿಡೀಮ್ ಅಂತ ಕ್ಲಿಕ್ ಮಾಡಿದರೆ ನಮ್ಮ ಒಂದು ಫ್ಲಿಪ್ಕಾರ್ಟ್ ಆ್ಯಪ್ಗೆ ಅದು ರಿಡೈರೆಕ್ಟ್ ಮಾಡುತ್ತೆ. ರಿಡೀಮ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ನಮ್ಮ ಫ್ಲಿಪ್ಕಾರ್ಟ್ ಆ್ಯಪ್ ಅನ್ನೋದು ಇಲ್ಲಿ ಓಪನ್ ಆಗಿದೆ. ಅದಕ್ಕಾಗಿ ನಾನು ಇಲ್ಲಿ ಮತ್ತೊಂದು ಸಾರಿ ಕ್ಯಾನ್ಸಲ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಕಲೆಕ್ಟ್ ವೋಚರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸ್ನೇಹಿತರೆ. ಮೊದಲು ಆ ವೋಚರ್ ನಂಬರ್ನ ತಗೊಂಡ್ಬಿಟ್ಟು ನಾವು ನಂತರದಲ್ಲಿ ಫ್ಲಿಪ್ಕಾರ್ಟ್ ಆ್ಯಪ್ಗೆ ಹೋಗಬೇಕಾಗುತ್ತೆ. ಇಲ್ಲಿ ಕಲೆಕ್ಟ್ ವೋಚರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಮತ್ತೊಂದು ಕಲೆಕ್ಟ್ ವೋಚರ್ ಅಂತ ಒಂದು ಆಪ್ಷನ್ ಬಂದಿದೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ನಮ್ಮ ಒಂದು ಕೋಡ್ ಹಾಗೂ ಆಕ್ಟಿವೇಶನ್ ಪಿನ್ ನೋಡಿ, ಗಿಫ್ಟ್ ಕಾರ್ಡ್ ಕೋಡನ್ನು ಹಾಗೂ ಆಕ್ಟಿವೇಶನ್ ಪಿನ್ನನ್ನು ನಾನು ಕಾಪಿ ಮಾಡ್ಕೋತೀನಿ. ನೀವು ಬೇಕಾದರೆ ನೋಟ್ ಮಾಡಿ ಇಟ್ಕೊಳ್ಳಿ, ಇಲ್ಲಾಂದರೆ ಕಾಪಿ ಮಾಡ್ಕೊಳ್ಳಿ. ಸ್ಕ್ರೀನ್ಶಾಟ್ ಕೂಡ ತಗೊಳ್ಳಿ, ನಂಬರ್ ಹೋದರೆ ಮತ್ತೆ ಅದರಲ್ಲಿ ನೋಡಿ ಎಂಟರ್ ಮಾಡೋದಕ್ಕೆ ಬರುತ್ತೆ. ನಂತರದಲ್ಲಿ ನಾನು ಫ್ಲಿಪ್ಕಾರ್ಟ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನಾನು ಆಕ್ಟಿವೇಶನ್ ಪಿನ್ ಹಾಗೂ ಒಂದು ಗಿಫ್ಟ್ ಕಾರ್ಡ್ ಕೂಡ ಎರಡನ್ನೂ ನಾನು ತೊಗೊಂಡಿದ್ದೀನಿ. ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಸೇವ್ಡ್ ಕಾರ್ಡ್ಸ್ ಆ್ಯಂಡ್ ಗಿಫ್ಟ್ ಕಾರ್ಡ್ಸ್ ಅಂತ ಇಲ್ಲಿ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಗಿಫ್ಟ್ ಕಾರ್ಡ್ ಅಂತ ಮೇಲ್ಗಡೆ ಇಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಆ್ಯಡ್ ಗಿಫ್ಟ್ ಕಾರ್ಡ್ ಅಂತ ಬರ್ತಾ ಇದೆ, ಆ್ಯಡ್ ಫ್ಲಿಪ್ಕಾರ್ಟ್ ಗಿಫ್ಟ್ ಕಾರ್ಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಕಾರ್ಡ್ ನಂಬರ್ ಹಾಗೂ ಆಕ್ಟಿವೇಶನ್ ಪಿನ್ ಏನಿದೆ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ.
ಇಲ್ಲಿ 6 ಅಂಕೆಗಳ ಒಂದು ಆಕ್ಟಿವೇಶನ್ ಪಿನ್ ಅನ್ನ ಕೆಳಗಡೆ ನಾನು ಎಂಟರ್ ಮಾಡ್ತೀನಿ. ನಂತರದಲ್ಲಿ ಆ ಒಂದು ಕಾರ್ಡ್ ನಂಬರ್ನ ಮೇಲ್ಗಡೆ ಎಂಟರ್ ಮಾಡ್ತೀನಿ. ಇಲ್ಲಿ ನೋಡಿ ಕಾರ್ಡ್ ನಂಬರ್ ಅನ್ನೋದು ಜಾಸ್ತಿ ನಂಬರ್ ಇರುತ್ತೆ, ಅದನ್ನ ನಾವು ಮೇಲ್ಗಡೆ ಎಂಟರ್ ಮಾಡಬೇಕು. ಮಾಡಿಬಿಟ್ಟು ಇಲ್ಲಿ ಅಪ್ಲೈ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಅಪ್ಲೈ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು 100 ರೂಪೀಸ್ ಅನ್ನೋದು ನಮ್ಮ ಒಂದು ಗಿಫ್ಟ್ ಕಾರ್ಡ್ ಬ್ಯಾಲೆನ್ಸ್ ಅಲ್ಲಿ ಬಂದಿರುತ್ತೆ. ಇಲ್ಲಿ ನೋಡ್ಬೋದು 81 ರೂಪೀಸ್ ಇತ್ತು, ಈಗ 181 ಬಂತು. ಅಂದ್ರೆ ನಮ್ಮ ಒಂದು ಗಿಫ್ಟ್ ಕಾರ್ಡ್ ಅನ್ನೋದು ಫ್ಲಿಪ್ಕಾರ್ಟ್ ಒಂದು ಗಿಫ್ಟ್ ಕಾರ್ಡ್ ಬ್ಯಾಲೆನ್ಸ್ ನಲ್ಲಿ ಆ್ಯಡ್ ಆಗಿದೆ. ನಂತರದಲ್ಲಿ ನಾವು ಶಾಪಿಂಗ್ ಮಾಡ್ತಿರ್ಬೇಕಾದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ಏನಾದರೂ ಖರೀದಿ ಮಾಡ್ತಿರ್ಬೇಕಾದ್ರೆ ಈ ಒಂದು ಗಿಫ್ಟ್ ಕಾರ್ಡ್ ಅನ್ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಅಲ್ಲಿ ಶಾಪ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.